ಸೂಪರ್ ಪ್ರೈಮ್ ಅಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ಥಾಪನೆಯಾದ ಮೇಲೆ ಇದೇ ಮೊದಲ ಬಾರಿಗೆ ಪ್ರಾಧಿಕಾರದ ಸಭೆ ನಡೆಸಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಈ ವೇಳೆ ಬಿಡಿಎಗೆ ಇದ್ದಂತಹ ಪ್ಲಾನಿಂಗ್ ಅಧಿಕಾರವನ್ನು ಜಿಬಿಎಗೆ ಹಸ್ತಾಂತರಿಸಲಾಗಿದೆ. ಅಲ್ಲದೆ ಬಿಡಿಎಗಿದ್ದ ನಕ್ಷೆ ಮಂಜೂರಾತಿ ಟಿಡಿಆರ್ ನೀಡುವ ಅಧಿಕಾರವನ್ನು ಕೂಡ ಜಿಬಿಎಗೆ ನೀಡಲಾಗಿದೆ. ಅಲ್ಲದೆ ಬೆಸ್ಕಾಂ, ಬಿಎಂಟಿಸಿ, ಅಗ್ನಿಶಾಮಕ ದಳಗಳನ್ನು ಕೂಡ ಜಿಬಿಎ ವ್ಯಾಪ್ತಿಗೆ ಸೇರಿಸುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ. ಸಿಎಂ ನೇತೃತ್ವದಲ್ಲಿ ನಡೆದ ಜಿಬಿಎ ಸಭೆಯನ್ನ ಬಿಜೆಪಿ ನಾಯಕರು ಬಹಿಷ್ಕರಿಸಿದರು. ಜಿಬಿಎ ಬದಲಾಗಿ ಮಲ್ಲೇಶ್ವರಂನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಬೆಂಗಳೂರಿನ ಬಿಜೆಪಿ ಶಾಸಕರು ಪ್ರತ್ಯೇಕ ಸಭೆ ನಡೆಸಿ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದರು. ಇನ್ನು 75 ಜಿಬಿಎ ಸದಸ್ಯರ ಪೈಕಿ ಕೇವಲ 35 ಮಂದಿ ಮಾತ್ರ ಇವತ್ತಿನ ಜಿಬಿಎ ಸಭೆಗೆ ಹಾಜರಾಗಿದ್ದು, ಕಾಂಗ್ರೆಸ್ನಿಂದ ಸಚಿವರಾದ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಶಾಸಕ ಪ್ರಿಯಾ ಕೃಷ್ಣ ಗೈರು ಹಾಜರಾಗಿದ್ದರು. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಹಾವೇರಿಯಲ್ಲಿ ಮಾತನಾಡಿದ ಸಚಿವ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ, ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ. ನಾವು ನಿನ್ನೆ 3 ಸಚಿವರು ರಹಸ್ಯ ಸಭೆಯನ್ನು ನಡೆಸಿಲ್ಲ, ಇದೆಲ್ಲ ಊಹಾಪೋಹ ಎಂದು ಹೇಳಿದ್ದಾರೆ. ಮಹದೇವಪ್ಪ ಮಾತಿಗೆ ಸಚಿವರಾದ ಸಂತೋಷ್ ಲಾಡ್, ಎಚ್.ಕೆ. ಪಾಟೀಲ್ ಹಾಗೂ ಶಿವರಾಜ್ ತಂಗಡಗಿ ಧ್ವನಿಗೂಡಿಸಿದ್ದಾರೆ. ಇನ್ನು ನವೆಂಬರ್ ಕ್ರಾಂತಿ ವಿಚಾರವಾಗಿ ಮಾತನಾಡಿರುವ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, 6 ತಿಂಗಳ ಹಿಂದೆ ಕಾಂಗ್ರೆಸ್ ನಾಯಕರೇ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸಿಎಂ ಡಿನ್ನರ್ ಮೀಟಿಂಗ್, ಸಚಿವರುಗಳ ಪ್ರತ್ಯೇಕ ಸಭೆಗಳು ಇವೆಲ್ಲ ನೋಡ್ತಾ ಇದ್ರೆ ಕ್ರಾಂತಿ ಆಗುವ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಡಿಕೆ ಶಿವಕುಮಾರ್ ನವೆಂಬರ್ಗೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆಯಾ ಅನ್ನುವಂತಹ ಚರ್ಚೆಗಳು ಶುರುವಾಗಿದ್ದಾವೆ ಅಂತ ಕುಟುಕಿದ್ದಾರೆ. ರಾಜ್ಯದಲ್ಲಿ ಎಸ್ಸಿ ಒಳ ಮೀಸಲಾತಿ ಕಿಚ್ಚು ಮತ್ತೆ ಸದ್ದು ಮಾಡಿದೆ. ಸಚಿವ ಮಹದೇವಪ್ಪ ಅವರ ಬೆಂಗಳೂರಿನ ನಿವಾಸಕ್ಕೆ ಒಳ ಮೀಸಲಾತಿ ಹೋರಾಟ ಸಮಿತಿ ಕಾರ್ಯಕರ್ತರು ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಮಹದೇವಪ್ಪ ಅವರ ರಾಜೀನಾಮೆಯನ್ನು ಪಡೆಯಬೇಕು, ಮಹದೇವಪ್ಪ ಮಾದಿಗ ವಿರೋಧಿ ಅಂತ ಕಿಡಿಕಾರಿದ್ದಾರೆ. ಈ ವೇಳೆ ಪೊಲೀಸರು ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡರು. ಡೀಲಿಂಗ್ ಕುದುರಿಸೋದಕ್ಕಾಗಿ ಬಿಗ್ ಬಾಸ್ ಬಂದ್ ಮಾಡಿಸಲಾಗಿತ್ತು ಅಂತ ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಆರೋಪ ಮಾಡಿದ್ದಾರೆ. ಹಣ ವಸೂಲಿಗಾಗಿ ಬಿಗ್ ಬಾಸ್ಗೆ ನೋಟಿಸ್ ಕೊಟ್ಟು ಕಲಾವಿದರಿಗೆ ಹಾಗೂ ನಾಡಿಗೆ ಶಾಸಕ ನರೇಂದ್ರ ಸ್ವಾಮಿ ಅವಮಾನ ಮಾಡಿದ್ದಾರೆ ಅಂತ ಮಂಡ್ಯದಲ್ಲಿ ಆರೋಪ ಮಾಡಿದರು. ತಮ್ಮ ವಿರುದ್ಧದ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವಂತಹ ನರೇಂದ್ರ ಸ್ವಾಮಿ, ಮಾಡೋಕೆ ಕೆಲಸ ಇಲ್ಲದೆ ಅನ್ನದಾನಿ ಹೀಗೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದರು. ರಾಜ್ಯದ ಹಲವೆಡೆ ವರುಣಾರ್ಭಟ ಮುಂದುವರೆದಿದೆ. ಉತ್ತರ ಕರ್ನಾಟಕದ ಬಳಿಕ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಮಳೆ ಅಬ್ಬರಿಸುವುದಕ್ಕೆ ಶುರುವಾಗಿದೆ. ಬೆಂಗಳೂರು ಸೇರಿದಂತೆ ಮಂಡ್ಯ, ರಾಮನಗರ, ತುಮಕೂರು, ಕೋಲಾರ ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದಾಗಿ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಇನ್ನು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಅಕ್ಟೋಬರ್ 15ರವರೆಗೆ ರಾಜ್ಯದ 12 ಜಿಲ್ಲೆಗಳಿಗೆ ಭಾರೀ ಮಳೆ ಮುನ್ಸೂಚನೆಯನ್ನು ನೀಡಿದೆ ಹವಾಮಾನ ಇಲಾಖೆ. ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್, ಬೆದರಿಕೆ ಪ್ರಕರಣ ಸಂಬಂಧ ಬಂಧಿತರಾಗಿದ್ದ 7 ಆರೋಪಿಗಳಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ. ಪ್ರಮೋದ್, ಮಂಜುನಾಥ್, ರಾಜೇಶ್, ಓಬಣ್ಣ, ಗಂಗಾಧರ್ ಹಾಗೂ ಚಿನ್ಮಯ್ ಶೆಟ್ಟಿಗೆ ಜಾಮೀನು ನೀಡಿದೆ. ದರ್ಶನ್ ಕುರಿತು ಪೋಸ್ಟ್ ಮಾಡಿದ್ದಕ್ಕೆ ಅಶ್ಲೀಲವಾಗಿ ಸಂದೇಶ ಕಳಿಸಿದ್ರಿಂದ ಇವರೆಲ್ಲ ಬಂಧನಕ್ಕೆ ಒಳಗಾಗಿದ್ರು. ಹಿಂದೂ ಸಂಘಟನೆ ಮುಖಂಡ ಭರತ್ ಕುಂಡೇರು ಮಂಗಳೂರು ಕೋರ್ಟ್ಗೆ ಶರಣಾಗತರಾಗಿದ್ದಾರೆ. ಅಶ್ರಫ್ ಕುಳಾಯಿ, ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಭರತ್ ಕುಂಡೇರು ಕೋರ್ಟ್ಗೆ ಶರಣಾಗತರಾಗಿದ್ದಾರೆ. ಕಳೆದ ಕೆಲ ತಿಂಗಳಿನಿಂದ ವಿಚಾರಣೆಗೆ ಹಾಜರಾಗದೆ ಭರತ್ ಕುಂಡೇರು ತಲೆಮರೆಸಿಕೊಂಡಿದ್ರು. ಹೀಗಾಗಿ ವಾರೆಂಟ್ ಜಾರಿ ಮಾಡಲಾಗಿತ್ತು. ಹಾಸನಾಂಬೆ ದರ್ಶನಕ್ಕೆ ದಿನದ 24 ಗಂಟೆಯೂ ಅವಕಾಶವನ್ನು ನೀಡಲಾಗಿದೆ. ಸಾರ್ವಜನಿಕ ದರ್ಶನದ ಮೊದಲ ದಿನವಾದ ಇಂದು ಸಾವಿರಾರು ಭಕ್ತರು ಆಗಮಿಸಿದ್ರು. ಈ ಬಾರಿ ವಿಐಪಿ, ವಿವಿಐಪಿ ಪದ್ಧತಿಗೆ ಕುಕ್ ನೀಡಲಾಗಿದ್ದು, ಗಣ್ಯರು ದೇವಿಯ ದರ್ಶನ ಪಡೆಯೋದಕ್ಕೆ ನಿಗದಿತ ಸಮಯವನ್ನು ನೀಡಲಾಗಿದೆ. ಈ ಬಾರಿ 25 ಲಕ್ಷಕ್ಕೂ ಹೆಚ್ಚು ಜನ ದೇವಿಯ ದರ್ಶನ ಪಡೆಯುವಂತಹ ನಿರೀಕ್ಷೆ ಇದೆ. ಶಬರಿಮಲೆ ದೇಗುಲದ ಚಿನ್ನ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ತನಿಖೆ ನಡೆಸುವಂತೆ ಕೇರಳ ಹೈಕೋರ್ಟ್ ನಿರ್ದೇಶನ ನೀಡಿದೆ. ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ, ದೇಗುಲದ ದ್ವಾರಗಳ ಚೌಕಟ್ಟಿಗೆ ಚಿನ್ನದ ಲೇಪನದ ವೇಳೆ ದುರುಪಯೋಗ ನಡೆದಿರುವುದಕ್ಕೆ ಆಧಾರಗಳಿವೆ, ಹೀಗಾಗಿ ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆ ನಡೆಸಿ ಅಂತ ಪೊಲೀಸ್ ಇಲಾಖೆಗೆ ಸೂಚಿಸಿದೆ. ಕರೂರಿನ ಕಾಲ್ತುಳಿತ ಪ್ರಕರಣ ಕುರಿತು ಎಸ್ಐಟಿ ತನಿಖೆಗೆ ಆದೇಶಿಸಿದ್ದ ಮದ್ರಾಸ್ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಲಾಗಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಡೆಸಲಾಗಿದೆ. ಟಿವಿಕೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ಕಾಯ್ದಿರಿಸಿದೆ. ಕರೂರಿನ ರ್ಯಾಲಿ ವೇಳೆ ನಡೆದ ಕಾಲ್ತುಳಿತದಲ್ಲಿ 46 ಜನ ಸಾವಿಗೀಡಾಗಿದ್ದರು.
ವಿಚಾರಣಾಧೀನ ಕೈದಿಗಳಿಗೂ ಮತದಾನದ ಹಕ್ಕು ನೀಡುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡಿದೆ. ಅರ್ಜಿ ವಿಚಾರಣೆ ನಡೆಸಿದ ಸಿಜೆಐ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರಿದ್ದ ಪೀಠ ಕೇಂದ್ರ ಮತ್ತು ಚುನಾವಣಾ ಆಯೋಗದ ಅಭಿಪ್ರಾಯವನ್ನು ಕೇಳಿದೆ. ದೇಶಾದ್ಯಂತ ಸುಮಾರು 4.5 ಲಕ್ಷ ವಿಚಾರಣಾಧೀನ ಕೈದಿಗಳಿಗೆ ಮತದಾನದ ಹಕ್ಕು ನೀಡಬೇಕೆಂದು ಪಿಐಎಲ್ ಸಲ್ಲಿಕೆಯಾಗಿತ್ತು. ವಿಶ್ವದ ಮೊದಲ ಸಸ್ಯಾಹಾರಿ ಬಾಡಿ ಬಿಲ್ಡರ್ ಎಂದೇ ಖ್ಯಾತರಾಗಿದ್ದ ಪಂಜಾಬಿ ನಟ ವರೀಂದರ್ ಸಿಂಗ್ ಘಮಾನ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ತೋಳು ನೋವಿನಿಂದಾಗಿ ಶಸ್ತ್ರಚಿಕಿತ್ಸೆಗೆ ಅಂತ ಅಮೃತಸರದ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ವೇಳೆ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. 2009ರಲ್ಲಿ ಮಿಸ್ಟರ್ ಇಂಡಿಯಾ ಸ್ಪರ್ಧೆಯಲ್ಲಿ ಗೆದ್ದು ಮಿಸ್ಟರ್ ಏಷ್ಯಾದಲ್ಲಿ ರನ್ನರ್ ಅಪ್ ಆಗಿದ್ದರು. ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಮುಖೇಶ್ ಅಂಬಾನಿ ಅವರು ಉತ್ತರಾಖಂಡ್ನ ಬದ್ರಿನಾಥದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದೇವರ ಭೂಮಿಗೆ ಬಂದು ಬದ್ರಿನಾಥನ ದರ್ಶನ ಪಡೆದಿದ್ದು ನನ್ನ ಪುಣ್ಯ ಅಂತ ಮುಖೇಶ್ ಅಂಬಾನಿ ಹೇಳಿದ್ದಾರೆ. ಗಾಜಾದಲ್ಲಿ ಕದನ ವಿರಾಮ ಜಾರಿಯಾಗಿದೆ. ಇಸ್ರೇಲ್ ಸರ್ಕಾರ ತನ್ನ ಸೇನೆಯನ್ನು ವಾಪಸ್ ಕಳಿಸಿಕೊಂಡಿದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮಾತನಾಡಿ ತಾತ್ಕಾಲಿಕವಾಗಿ ಯುದ್ಧ ನಿಂತಿದೆ. ಎರಡೂ ಕಡೆಯಿಂದಲೂ ಬಂಧಿತರನ್ನು ಬಿಡುಗಡೆ ಮಾಡಲಾಗಿದೆ. ಯುದ್ಧ ನಿಂತ ಬಳಿಕ ಸಾಕಷ್ಟು ಜನರು ಮತ್ತೆ ತಮ್ಮ ನೆಲೆಗಳತ್ತ ತೆರಳುತ್ತಾ ಇದ್ದಾರೆ. ಇಸ್ರೇಲ್ ಗಾಜಾ ಯುದ್ಧ ಅಂತ್ಯವಾಗ್ತಾ ಇದ್ದಂತೆಯೇ ತೈವಾನ್ ಚೀನಾ ನಡುವೆ ಸಂಘರ್ಷ ಜೋರಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಸುದೀರ್ಘ ಯುದ್ಧ ಮಾಡುವುದಕ್ಕೆ ಚೀನಾ ತಯಾರಿ ನಡೆಸುತ್ತಿದೆ ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ತೈವಾನ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವುದಕ್ಕೆ ಮುಂದಾಗಿದೆ. ವಿಯೆಟ್ನಾಂನಲ್ಲಿ ಭಾರೀ ಜಲಪ್ರಳಯ ಸೃಷ್ಟಿಯಾಗಿದೆ. ಮಾಟ್ಮೋ ಚಂಡಮಾರುತದಿಂದ ಪರಿಣಾಮವಾಗಿ ಭಾರೀ ಮಳೆ ಸುರಿತಾ ಇದ್ದು 15 ಜನ ಸಾವಿಗೀಡಾಗಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಮನೆಗಳು ಮುಳುಗಿದ್ದು ಲಕ್ಷಾಂತರ ಮಂದಿ ನಿರಾಶ್ರಿತರಾಗಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮೈಸೂರು ದಸರಾದ ಸಂದರ್ಭದಲ್ಲಿ ಹೊಟ್ಟೆಪಾಡಿಗೆ ಅಂತೇಳಿ ಅಲೆಮಾರಿ ಕುಟುಂಬದಿಂದ ಬಲೂನ್ ಮಾರುವುದಕ್ಕೆ ಅಂತ ಬಂದಂತಹ ಕುಟುಂಬದ ಬಾಲಕಿಯ ಅತ್ಯಾಚಾರ ಮತ್ತು ಹತ್ಯೆಯಾಗಿದೆ. ಜೈಲಿನಿಂದ ಹೊರಬಂದ ಕ್ರೂರಿಯೊಬ್ಬ ಅತ್ಯಾಚಾರ ಎಸಗಿ ಜೀವ ತೆಗೆದಿದ್ದಾನೆ. ಇನ್ನೊಂದು ಕಡೆಯಲ್ಲಿ ವಿಶ್ವವಿಖ್ಯಾತ ಮೈಸೂರು ಅರಮನೆ ಮುಂದೆಯೇ ರೌಡಿ ಶೀಟರ್ನ ಬರ್ಬರ ಕೊಲೆ ಕೂಡ ನಡೆದಿತ್ತು. ಈ ಎರಡೂ ಘಟನೆಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ಸರ್ಕಾರವನ್ನು ಪ್ರಶ್ನಿಸತೊಡಗಿದ್ದಾರೆ. ಪ್ರತಿಪಕ್ಷಗಳ ಆರೋಪಗಳ ಬೆನ್ನಲ್ಲೇ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಬಲೂನನ್ನ ಮಾರಾಟ ಮಾಡುತ್ತಿದ್ದು ಬಂದು ಬಾಲಕಿನ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿ ಕೊಲೆಯನ್ನ ಮಾಡ್ತಾನೆ ಅಂತಂದ್ರೆ ಏನ್ ಹೇಳಬೇಕು? ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಮೈಸೂರಿನಲ್ಲಿ ಬಾಲಕಿ ಮೇಲೆ ನಡೆದಂತ ಅತ್ಯಾಚಾರ ಹೇಯ ಕೃತ್ಯ. ಅಪ್ರಾಪ್ತ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ ಆಗುತ್ತೆ. ಇದ್ರ ಸಂಬಂಧವಾಗಿ ನಾವು ಆರೋಪಿನ ಅರೆಸ್ಟ್ ಮಾಡಿದ್ದೀವಿ. ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎಂದೇ ಖ್ಯಾತಿ ಹೊಂದಿರುವ ನಗರ ಮೈಸೂರು. ಪ್ರತಿ ವರ್ಷ ಆಚರಿಸುವ ಮೈಸೂರು ದಸರಾ ಇಡೀ ದೇಶಕ್ಕೆ ಮಾದರಿ. ಅಷ್ಟೇ ಅಲ್ಲ, ಇಡೀ ವಿಶ್ವವನ್ನೇ ತನ್ನೆಡೆಗೆ ಸೆಳೆಯುತ್ತದೆ. ಆದರೆ ಈ ವರ್ಷದ ದಸರಾ ಮುಗಿಯುತ್ತಿದ್ದಂತೆ ಸಾಂಸ್ಕೃತಿಕ ನಗರಿಗೆ ಕಪ್ಪು ಮಸಿ ಬಳಿಯೋ ಕೃತ್ಯಗಳು ಆಗಿಬಿಟ್ಟಿವೆ. ದಸರಾದ ಆಸುಪಾಸಿನಲ್ಲೇ ಸಂಭವಿಸಿರುವ ಕುಕೃತ್ಯಗಳು ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. ದಸರಾ ಮುಗಿದು ವಾರವೂ ಕಳೆದಿಲ್ಲ. ಅರಮನೆ ಮುಂದೆಯೇ ಗಿಲ್ಕಿ ವೆಂಕಟೇಶ್ ಎಂಬಾತನ ಕೊಲೆಯಾಗಿದೆ. ಹಾಡಹಗಲೇ ನಡುರಸ್ತೆಯಲ್ಲೇ ಕೊಚ್ಚಿಕೊಂದಿದ್ರು ಪಾತಕಿಗಳು. ಕಾರಿನಲ್ಲಿದ್ದ ವೆಂಕಟೇಶ್ ಮೇಲೆ ಅರಮನೆ ಮುಂದೆ ಲಾಂಗುಗಳಿಂದ ದಾಳಿ ಮಾಡಲಾಗಿತ್ತು. ಕ್ಯಾತ್ಮಾರ್ನಹಳ್ಳಿ ರೌಡಿ ಶೀಟರ್ ಕಾರ್ತಿಕ್ಗೂ ವೆಂಕಟೇಶ್ಗೂ ಸಂಪರ್ಕವಿದ್ದು ಕಾರ್ತಿಕ್ ಕೊಲೆ ದ್ವೇಷದಿಂದಲೇ ಗಿಲ್ಕಿ ವೆಂಕಟೇಶ್ ಹತ್ಯೆಯಾಗಿದೆ. ಈ ಸಂಬಂಧ 6 ಮಂದಿಯನ್ನ ಬಂಧಿಸಲಾಗಿದೆ. ಕೊಲೆಯಿಂದ ಬೆಚ್ಚಿ ಬಿದ್ದಿರುವಾಗಲೇ ಮತ್ತೊಂದು ಆಘಾತಕಾರಿ ಘಟನೆ ನಡೆದಿದೆ. ಹಕ್ಕಿಪಿಕ್ಕಿ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಮೈಸೂರಿನ ಕಾನೂನು ಸುವ್ಯವಸ್ಥೆಯನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಗಿಲ್ಕಿ ವೆಂಕಟೇಶ್ ಕೊಲೆ ನಡೆದ ಸ್ಥಳದ ಸಮೀಪವೇ ದಸರಾ ದಿನಗಳಲ್ಲಿ ಬಲೂನು ಮಾರುತ್ತಿದ್ದ ಬಾಲಕಿಯ ಕೊಲೆಯಾಗಿದೆ. ಮಲಗಿದ್ದ ಮಗುವನ್ನ ಎತ್ತೊಯ್ದು ರೇಪ್ ಮಾಡಿ ಮರ್ಡರ್ ಮಾಡಿದ್ದು ಕೂಡ ಕಳವಳಕಾರಿ. ಇನ್ನು ಆಯುಧ ಪೂಜೆ ದಿನವೂ ಪುಡಿರೌಡಿಗಳು ಅಟ್ಟಹಾಸ ಮೆರೆದಿದ್ರು. ಬಂಬು ಬಜಾರ್ನ ಶನೇಶ್ವರ ದೇವಸ್ಥಾನದ ಬಳಿ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಪುಡಿರೌಡಿಗಳು.
ದಸರಾಗೂ ಮುನ್ನ ಇಡೀ ದೇಶವೇ ನೋಡುವಂಥ ಡ್ರಗ್ಸ್ ಜಾಲವೊಂದು ಮೈಸೂರಿನಲ್ಲಿ ಪತ್ತೆಯಾಗಿತ್ತು. ರಿಂಗ್ ರೋಡ್ನ ಗೋದಾಮಿನಲ್ಲಿ ಡ್ರಗ್ಸ್ ಸೀಸ್ ಆಗಿತ್ತು. ಮಹಾರಾಷ್ಟ್ರದಿಂದ ಪಾರ್ಸೆಲ್ ಬಂದಿದ್ದ 390 ಕೋಟಿ ರೂಪಾಯಿ ಮೌಲ್ಯದ 192 ಕೆಜಿ ಎಂಡಿಎಂಎ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿತ್ತು. ಅದಲ್ಲದೆ ಇಸ್ಪೀಟ್ ದಂಧೆ, ಮಟ್ಕಾ ದಂಧೆ ಕೂಡ ಅಲ್ಲಲ್ಲಿ ಪತ್ತೆಯಾಗುತ್ತಲೇ ಇದ್ದು ಹಲವರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಕೊಲೆಗಳಾದ ಮೇಲೆ ಪೊಲೀಸರೇನೋ ತ್ವರಿತವಾಗಿ ಕ್ರಮಕ್ಕೆ ಮುಂದಾಗುತ್ತಿದ್ದಾರೆ. ಅಮಾಯಕ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನ ಒಂದೇ ದಿನದ ಅಂತರದಲ್ಲಿ ಬಂಧಿಸಿದ್ದಾರೆ. ಕೊಳ್ಳೆಗಾಲದಲ್ಲಿ ಕಾರ್ತಿಕ್ನ ಅರೆಸ್ಟ್ ಮಾಡಲಾಗಿದ್ದು ಪೊಲೀಸರ ಮೇಲೆ ದಾಳಿಗೆ ಯತ್ನಿಸಿದ ಕಾರಣಕ್ಕೆ ಕಾಲಿಗೆ ಗುಂಡು ನುಗ್ಗಿಸಲಾಗಿದೆ. ಒಂದು ಅಪ್ರಾಪ್ತ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ ಆಗುತ್ತೆ. ಅದ್ರ ಬಗ್ಗೆ ನಜರ್ಬಾದಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ, ಪೋಕ್ಸೋ ಆಕ್ಟ್ ಅಂಡರ್, ಮತ್ತು ರೇಪ್ ಮತ್ತು ಮರ್ಡರಲ್ಲಿ. ಇದ್ರ ಸಂಬಂಧವಾಗಿ ನಾವು ಆರೋಪಿನ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿಬಿಟ್ಟು ಏನು ಫರ್ದರ್ ಪ್ರೊಸೀಜರ್ ಇದೆ ಅದನ್ನು ಮಾಡ್ತಾ ಇದ್ದೀವಿ. ಇದೇ ವೇಳೆ ಮೈಸೂರು ಅರಮನೆ ಬಳಿಯಲ್ಲೇ ಹತ್ಯೆಗೀಡಾಗಿದ್ದ ಗಿಲ್ಕಿ ವೆಂಕಟೇಶ್ ಕೊಲೆ ಆರೋಪಿಗಳನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದ್ದು ಅದೊಂದು ಪ್ರತೀಕಾರದ ಕೊಲೆಯೇ ಎಂಬ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ನಜರ್ಬಾದ್ ಲಿಮಿಟ್ಸಲ್ಲಿ, ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರೋ ಜ್ವಾಲಾಮುಖಿ ಸರ್ಕಲಲ್ಲಿ ಒಂದು ಮರ್ಡರ್ ಆಗುತ್ತೆ. ಅದ್ರ ಬಗ್ಗೆ ನಜರ್ಬಾದ್ ಪೊಲೀಸ್ ಸ್ಟೇಷನಲ್ಲಿ FIR ಆಗುತ್ತೆ. ಅದರಲ್ಲಿ ಡಿಸೀಸ್ಡ್ ವೆಂಕಟೇಶ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಇದ್ರ ಪ್ರಕರಣನ ನಾವು ತನಿಖೆ ಕೈಗೊಟ್ಟಿಕೊಂಡು ಈ ಘಟನೆಯಲ್ಲಿ, ಈ ಕೇಸಲ್ಲಿ 6 ಜನ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಈ ಮಧ್ಯೆ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಕಳವಳ ವ್ಯಕ್ತಪಡಿಸಿದ್ದಾರೆ. ನಾಗರಿಕ ಸಮಾಜ ಇಂತಹ ಹೀನ ಕೃತ್ಯಗಳನ್ನು ಖಂಡಿಸಬೇಕು ಎಂದಿದ್ದಾರೆ. ಮೈಸೂರಿನಲ್ಲಿ ಒಂದು ಬಾಲಕಿಯ ಮೇಲೆ ನಡೆದಂಥ ಅತ್ಯಾಚಾರ ಹೇಯ ಕೃತ್ಯ, ಅದನ್ನು ಉಗ್ರವಾಗಿ ಖಂಡಿಸ್ತೇನೆ. ನನಗೂ ತುಂಬ ಮನಸ್ಸಿಗೆ ನೋವಾಗಿದೆ. ಇಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್. ಐ ಆಮ್ ಡೀಪ್ಲಿ ಹರ್ಟ್. ಐ ಕಂಡೆಮ್ ದಿಸ್ ಇನ್ಸಿಡೆಂಟ್. ಈ ಥರದವ್ರನ್ನ ಯಾವ ಕಾರಣಕ್ಕೂ ಬಿಡಬಾರ್ದು ಕಾನೂನು ಇದರಲ್ಲಿ. ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಏನಾಯಿತು? ಪೊಲೀಸರ ಕೈ ಕಟ್ಟಿ ಹಾಕಿದೆಯಾ ಸರ್ಕಾರ? ಮೈಸೂರಿನ ಸಾಲು ಸಾಲು ಅಪರಾಧ ಕೃತ್ಯಗಳೂ ಇದೀಗ ಪ್ರತಿಪಕ್ಷಗಳಿಗೆ ಆಹಾರವಾಗುತ್ತಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಹಾಲಿ ಸಂಸದ ಯದುವೀರ್ ಒಡೆಯರ್ ಸಾಲು ಸಾಲು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ರಾಜ್ಯ ಸರ್ಕಾರ, ಸಿಎಂ, ಉಸ್ತುವಾರಿ ಸಚಿವರ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸರ ಕೈಕಟ್ಟಿ ಹಾಕಿರುವ ರಾಜಕಾರಣಿಗಳು ಪ್ರೋಟೋಕಾಲ್ ಸೆಲ್ಯೂಟ್ಗಷ್ಟೇ ಸೀಮಿತಗೊಳಿಸಿದ್ದಾರೆ ಅಂತ ಟೀಕಿಸಿದ್ದಾರೆ. ಪೊಲೀಸರನ್ನ ಬರೀ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ, ಸೆಲ್ಯೂಟ್ ಹೊಡೆಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದಾವೆ. ಸಿದ್ದರಾಮಯ್ಯನವರು ನೀವಾದ್ರೂ ಏನ್ ಮಾಡ್ತಾ ಇದ್ರಿ? ಏನ್ ನಿಮಗೆ ಅಂತಃಕರಣನ ಇಲ್ದಂಗ ಆಗೋಯ್ತಾ? ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಕಾಂಗ್ರೆಸ್ಗೆ ಹೋದಾದ ಕೂಡಲೇ ನಿಮ್ ಒಳಗಡೆ ಇರುವಂತ ಸಂವೇದನೆ ಕಳ್ಕೊಂಡಿದ್ದೀರಾ ಸರ್. ಏನಾಗಿದೆ ಮೈಸೂರಲ್ಲಿ? ಏನ್ ನಿಮಗೆ ಸೆಲ್ಯೂಟ್ ಹೊಡೆಯೋದಕ್ಕೆ ಪೊಲೀಸರನ್ನ ಇಟ್ಕೊಂಡಿದ್ದೀರಾ ನೀವು? ದುರಂತವೆಂದ್ರೆ ನಾವು ಈ ಒಂದು ಸಣ್ಣ ಹುಡುಗಿ, ಅಪ್ರಾಪ್ತ ಹುಡುಗಿ ಬಲೂನ್ ಮಾರಾಟ ಮಾಡಕ್ಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು. ಅವಳದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರಾಜಿಕ್ ಇನ್ಸಿಡೆಂಟ್. ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಡಾಕ್ಟರ್ ಯತೀಂದ್ರ ವರ್ಗಾವಣೆ ಮಿನಿಸ್ಟರ್, ಸಿಎಂ ಕುಟುಂಬದ ವಿರುದ್ಧ ಮುಗಿಬಿದ್ದ ಸಿಂಹ. ಮೈಸೂರಿನ ಅಪರಾಧಿ ಕೃತ್ಯಗಳ ನಂತರ ಯತೀಂದ್ರ ವಿರುದ್ಧ ಪ್ರತಾಪ್ ಆರೋಪ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರ ವರ್ಗಾವಣೆ ಮಿನಿಸ್ಟರ್ ಆಗಿದ್ದಾರೆಂದು ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ವರ್ಗಾವಣೆಗಷ್ಟೇ ಆದ್ಯತೆ ನೀಡಿದ್ರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸಿಂಹ ಹಾಗೆ ಆರೋಪ ಮಾಡುತ್ತಲೇ ಕಾಂಗ್ರೆಸ್ ನಾಯಕರು ಪುಂಖಾನುಪುಂಖವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್, ಇವರು ವರ್ಗಾವಣೆ ಖಾತೆ ಸಚಿವರು. ಇವರು ಯಾವ ವರ್ಗಾವಣೆ ಆಗ್ಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗ್ಬೇಕು. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ನಿಮ್ ಬರೀ ಕಲೆಕ್ಷನ್ ಅಷ್ಟೇನಾ? ಯಾರು ಜಾಸ್ತಿ DK ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಸಿದ್ದರಾಮಯ್ಯನವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ? ಈಸ್ ಎ ರೆಪ್ರೆಸೆಂಟೇಟಿವ್ ಕೊಡ್ತಾರವರು. ಇದನ್ನ ನಮ್ಮ ಪ್ರತಾಪ್ ಸಿಂಹ ಅವರು MP ಆಗಿ ಅವರಿಂದ ಹಿಡಿದು, ನನ್ನಿಂದ ಹಿಡಿದು, ನನ್ನ ಮಗ ಸುನೀಲ್ ಬೋಸಿಂದ ಹಿಡಿದು ಎಲ್ಲರೂ ಪ್ರತಿನಿಧಿಗಳು ಹೇಳ್ತಾರೆ. ಅಂತಿಮವಾಗಿ ಮಾಡೋದು ಸರ್ಕಾರ. ಹೀಗಾಗಿ ಆಧಾರ ಇಲ್ಲದೇ, ಸಾಕ್ಷಿ ಇಲ್ಲದೆ ಹೇಳ್ತಕ್ಕಂಥದ್ದು ಅದು ಶೋಭಿತರದಲ್ಲ. ಈ ಮಧ್ಯೆ ಮೈಸೂರಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ MLC CT ರವಿ ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ತವರಲ್ಲೇ ರೇಪ್ ಅಂಡ್ ಮರ್ಡರ್ ಆಗಿರೋದು
ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದಕ್ಕೆ ಕೈಗನ್ನಡಿ ಎಂದು ಕೆಣಕಿದ್ದಾರೆ. ಕಾನೂನು ಸುವ್ಯವಸ್ಥೆಯ ಒಂದು ಕೈಗನ್ನಡಿ ಅಂತ ಹೇಳ್ಬೋದು ನಾವು. ಅದಕ್ಕೆ ರಾಜ್ಯ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಕೈಗನ್ನಡಿ. ಇಷ್ಟು ದಿನ ಇಡೀ ರಾಜ್ಯದಲ್ಲಿ ನಡೀತಾ ಇತ್ತು, ಈಗ ಮುಖ್ಯಮಂತ್ರಿಗಳು ಕ್ಷೇತ್ರದಲ್ಲೇ ನಡೀತದೆ ಅಂದರೆ ಇವರು ದುರ್ಬಲ ಮುಖ್ಯಮಂತ್ರಿ. ಟ್ರಾನ್ಸ್ಫರ್ ದಂಧೆಯಾಗಿ ಬದಲಾಗಿದೆ. ಎಥಿಕ್ಸ್ಲೆಸ್ ಅಂದರೆ ಅವನು ಕೊಟ್ಟರೆ 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಮಾವನ ಕಡೆ, ಕೊನೆಗೆ 6 ಕೊಟ್ಟವನ್ನು 3 ಕೊಟ್ಟವನ್ನು ಬಿಟ್ಟು 9 ಕೊಟ್ಟವನ ಕಡೆಗೆ ಹೋಗುವಂಥದ್ದು, ಮತ್ತು ಕೊಟ್ಟವನು ದುಡ್ಡನ್ನು ವಾಪಸ್ ಕೊಡದೇ ಇರತಕ್ಕಂಥ ಒಂದು ಎಥಿಕ್ಸೇ ಇಲ್ಲದೆ ಇರತಕ್ಕಂಥ ದಂಧೆಯಾಗಿ, ಎಥಿಕ್ಸ್ಲೆಸ್ ದಂಧೆಯಾಗಿ ಈ ಸರ್ಕಾರದ ಅವಧಿಯಲ್ಲಿ ಬದಲಾಗಿರೋದು ಸತ್ಯ. ಹೀಗೆ ಬಿಜೆಪಿ ನಾಯಕರೆಲ್ಲರೂ ಸರ್ಕಾರದ ವಿರುದ್ಧ ಮುಗಿಬೀಳುತ್ತಿರುವಾಗಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ಮೈಸೂರಿನಲ್ಲಿ ಸರಣಿ ಕೊಲೆ, ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಬಗ್ಗೆ ನಾಳೆ ಮೈಸೂರಿನಲ್ಲೇ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಲಾಗ್ತಿದೆ. ಕೊಲೆ ಪ್ರಕರಣ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಿಗಿ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಏನೇ ಆಗಲಿ, ಮೈಸೂರಿನಲ್ಲಿ ಒಂದರ ಹಿಂದೆ ಮತ್ತೊಂದು ಎಂಬಂತೆ ನಡೆದಿರುವ ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಅಲ್ಲದೆ ಮುಂದೆಂದೂ ಇಂತಹ ಕ್ರೈಮ್ ನಡೆಯದಂತೆ ತಡಿಬೇಕು ಎನ್ನುವುದೇ ಜನರ ಆಗ್ರಹ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರಾವಳಿಯಲ್ಲಿ ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್. ಪಿಲಿಚಂಡಿ ದೈವದ ನುಡಿ ಬಗ್ಗೆಯೇ ಶುರುವಾಗಿದೆ ಅಪಸ್ವರ. ಕರುನಾಡಲ್ಲಿ ಕಾಂತಾರದ ಕಾಡ್ಗಿಚ್ಚು ಹೊತ್ತಿ ಬರೋಬ್ಬರಿ 1 ವಾರವೇ ಆಗೋಯ್ತು. ವಿಜಯದಶಮಿಯಂದು ಶುರುವಾದ ವಿಜಯದ ಕೇಕೆ ಗಡಿ ರೇಖೆಗಳನ್ನೆಲ್ಲ ಛಿದ್ರ ಮಾಡ್ತಿದೆ. ಬರೀ ಭಾರತೀಯ ಸಿನಿಮಾ ರಂಗ ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಕಾಂತಾರದ ಅಲೆ ಎದ್ದಿದೆ. ಇದಕ್ಕೆ ಕಾರಣವಾಗಿದ್ದು ಬೇರೇನೂ ಅಲ್ಲ, ಇದೇ ದೈವಬಲ. ಯಾಕಂದ್ರೆ ಇಡೀ ಸಿನಿಮಾದ ಜೀವಾಳವೇ ತುಳುನಾಡಿನ ದೈವ. ಹಾಗಾಗಿಯೇ ದೈವದ ಅಪ್ಪಣೆ ಇಲ್ಲದೆ ರಿಷಬ್ ಕೂಡ 1 ಹೆಜ್ಜೆ ಮುಂದಿಡ್ತಿರ್ಲಿಲ್ಲ. ಆದ್ರೀಗ ಸಿನಿಮಾ ರಿಲೀಸ್ ಆಗಿದ್ದು ಒಂದಿಷ್ಟು ಮಂದಿ ದೈವಕ್ಕೆ ಅಪಹಾಸ್ಯ ಮಾಡೋ ಕೆಲಸ ಮಾಡ್ತಿದ್ದಾರೆ. ನಿನ್ನೆ ತಾನೇ ಪಿಲಿಚಂಡಿ ದೈವ ಎಚ್ಚರಿಕೆಯ ಸಂದೇಶವನ್ನು ನೀಡಿತ್ತು. ದೈವದ ಹೆಸರಲ್ಲಿ ಹುಚ್ಚು ಕಟ್ಟಿದವರ ಹುಚ್ಚು ಹಿಡಿಸ್ತೀನಿ ಅಂತ ಎಚ್ಚರಿಕೆಯನ್ನೂ ನೀಡಿತ್ತು. ಇದೇ ಈಗ ಕಾಂತಾರ ವರ್ಸಸ್ ದೈವಾರಾಧಕರು ಅನ್ನೋ ಹಂತಕ್ಕೆ ತಂದು ನಿಲ್ಲಿಸಿದೆ. ಇದು ದೈವ ಹೇಳಿದ ನುಡಿಯೋ ಅಥವಾ ದೈವನರ್ತಕ ಹೇಳಿದ ನುಡಿಯೋ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಊರಿನವರಿಗೆ ಸೇರಿದ್ದ ಇದು ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ಇದು 3 ವರ್ಷದ ಹಿಂದೆ ರಿಲೀಸ್ ಆಗಿದ್ದ ಕಾಂತಾರ ಸಿನಿಮಾದ ದೃಶ್ಯ. ಸೇಮ್ ಇಂಥದ್ದೇ ಡೈಲಾಗ್ ಚಾಪ್ಟರ್ 1ರಲ್ಲೂ ಇದೆ. ಇದು ದೈವ ನುಡಿನ, ನಿಮ್ಮ ನುಡಿನ ಅಂತ. ಈಗ ಇದನ್ನೇ ಇಟ್ಕೊಂಡು ದೈವಾರಾಧಕರ ಬಗ್ಗೆ ಕೆಲವೊಬ್ರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸಾಮಾಜಿಕ ತಾಣಗಳಲ್ಲಿ ಕಾಂತಾರ ಫ್ಯಾನ್ಸ್ ವರ್ಸಸ್ ದೈವಾರಾಧಕರು ಅಂತ ಹೊಸ ಕದನಕ್ಕೆ ಮುನ್ನುಡಿ ಹಾಡಿದೆ. ದೈವ ನುಡಿಯ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಸಿನಿಮಾದ ಡೈಲಾಗ್ ಬಳಸಿಕೊಂಡು ಪಿಲಿಚಂಡಿ ದೈವಕ್ಕೆ ಅಪಹಾಸ್ಯ ಮಾಡೋ ಕೆಲಸ ಮಾಡ್ತಿದ್ದಾರೆ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸಪ್ ಅಲ್ಲಿ ಇವರ ತಲೆಗೆ ನೇರವಾಗಿ ಮಾತಾಡ್ತಿದ್ದಾರೆ ಇವರೆಲ್ಲ. ಆದರೆ ಅದು ದೈವ ಕೊಟ್ಟದ, ನರ್ತಕ ಕೊಟ್ಟದ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇವರಿಗೆ ಒಂದು ಓಪನ್ ಚಾಲೆಂಜ್ ಆಗ್ತಿದೆ. ನಾವು ಇವರ ಈ ಪ್ರಶ್ನೆಗೆ ನಮ್ಮ ಉತ್ತರ ಬಲಾಂಡಿ ಕೊಡ್ತದೆ. ಬಲಾಂಡಿ ಹೇಳಿದ ಅಥವಾ ನರ್ತಕ ಹೇಳಿದ ಅಂತ ಇಷ್ಟು ನಾವು ಸ್ಪಷ್ಟತೆ ಕೊಡ್ತೇವೆ. ಕಾಂತಾರ 1ಕ್ಕೆ ದೈವ ಕೊಟ್ಟಿದ್ದು ಎಚ್ಚರಿಕೆನಾ, ಅನುಮತಿನಾ? ದೈವ ಅಂದ್ರೆ ಕರಾವಳಿಗರ ಪಾಲಿನ ಆರಾಧ್ಯ ದೈವ. ದೈವದ ಅಪ್ಪಣೆ ಇಲ್ಲದೆ ಯಾವುದೇ ಕೆಲಸ ಮಾಡಲ್ಲ. ಹೀಗಾಗಿ ದೈವದ ಕತೆ ಹೇಳೋದಕ್ಕೆ ಹೊರಟಿದ್ದ ರಿಷಬ್ ಶೆಟ್ಟಿ ದೈವದ ಅಪ್ಪಣೆ ಪಡೆದೇ ಸಿನಿಮಾ ಮಾಡಿದ್ರು. ಕಾಂತಾರ ಚಾಪ್ಟರ್ 1 ಮಾಡುವಾಗ್ಲೂ ದೈವದ ಮೊರೆ ಹೋಗಿದ್ರು. ಆದ್ರೀಗ ರಿಷಬ್ ಶೆಟ್ಟಿಗೆ ದೈವ ಕೊಟ್ಟಿದ್ದು ಎಚ್ಚರಿಕೆನಾ ಅಥವಾ ಅನುಮತಿನಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಯಾಕಂದ್ರೆ 2022ರಲ್ಲಿ ರಿಷಬ್ ಶೆಟ್ಟಿ ಮಡಿವಾಳ ಬಿಟ್ಟು ಅಣ್ಣಪ್ಪ ಪಂಜುರ್ಲಿ ದೈವದ ನರ್ತನ ಸೇವೆಗೆ ಬಂದಿದ್ರು. ಈ ವೇಳೆ ಎಚ್ಚರಿಕೆ ಮಾದರಿಯಲ್ಲಿ ಮಾರ್ಮಿಕವಾಗಿ ದೈವದ ನುಡಿ ಹೊರಬಿದ್ದಿತ್ತು. ಕಾಂತಾರ ಚಾಪ್ಟರ್ 1 ಮಾಡುವ ಮೊದಲು ವೀರೇಂದ್ರ ಹೆಗ್ಗಡೆಯವರ ಅನುಮತಿ ಕೇಳಲು ದೈವ ಸೂಚಿಸಿತ್ತಂತೆ. ಅಲ್ಲದೆ ಬಹಳ ಯೋಚನೆ ಮಾಡಿ ಮುಂದಿನ ಸಿನಿಮಾ ಮಾಡಿ. ಮೊದಲ ಚಿತ್ರದಲ್ಲಿ ಒಳ್ಳೆಯದಾಗಿದೆ, ಜೊತೆಗೆ ಅಪವಾದವೂ ಬಂದಿದೆ. 10 ಹೆಜ್ಜೆ ಇಟ್ಟು ಆ ಸಿನಿಮಾ ಮಾಡಿದ್ರಿ, ಈಗ 100 ಹೆಜ್ಜೆ ಇಡಿ ಅಂತ ದೈವ ನುಡಿದಿತ್ತು. ಹೀಗಾಗಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾದ ಮೇಲೇನೆ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ 1 ಶುರು ಮಾಡಿದ್ದಂತೆ. ಆದ್ರೆ ಇಡೀ ಸಿನಿಮಾ ಮುಗಿಯೋದ್ರೊಳಗೆ 10 ಅವಘಡಗಳು ಸಂಭವಿಸಿದ್ವು. 5-6 ಮಂದಿಯ ಪ್ರಾಣವೂ ಹೋಯಿತು. $500 ಕೋಟಿ ಕ್ಲಬ್ ಸೇರಿದ ಕಾಂತಾರದ ಓಟಕ್ಕೆ ದಾಖಲೆಗಳೆಲ್ಲ ಛಿದ್ರವಾಗ್ತಿದೆ. 2 ದಿನಕ್ಕೆ 100 ಕೋಟಿ ಕ್ಲಬ್ ಸೇರಿದ್ದ ಕಾಂತಾರ ಸಿನಿಮಾ ಈಗ 8 ದಿನದಲ್ಲಿ 509 ಕೋಟಿ ಗಳಿಸಿದೆ.
ಈ ಬಗ್ಗೆ ಸ್ವತಃ ಹೊಂಬಾಳೆ ಫಿಲಮ್ಸ್ನವರೇ ಘೋಷಣೆ ಮಾಡಿದ್ದಾರೆ. ನಾನು 7 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ಭಾರತ ಪಾಕಿಸ್ತಾನದ ಮಧ್ಯೆ ನಡೀಬಹುದಾಗಿದ್ದಂತಹ ನ್ಯೂಕ್ಲಿಯರ್ ವಾರನ್ನು ಕೂಡ ತಪ್ಪಿಸಿದ್ದೀನಿ, ಇದೆಲ್ಲ ಕಾರಣಕ್ಕಾಗಿ ನನಗೆ ನೊಬೆಲ್ ಪ್ರಶಸ್ತಿ ಕೊಡದೇ ಇರೋದಕ್ಕೆ ಚಾನ್ಸೇ ಇಲ್ಲ, ಕೊಡದೇ ಇರೋದಕ್ಕೆ ಕಾರಣಗಳೇ ಇಲ್ಲ ಅಂತೆಲ್ಲ ಡೊನಾಲ್ಡ್ ಟ್ರಂಪ್ ಪಾಪ ಹೇಳ್ಕೊಳ್ತಾ ಇದ್ರು. ಆದರೆ ಇವತ್ತು ಅದೇ ನೊಬೆಲ್ ಶಾಂತಿ ಪ್ರಶಸ್ತಿ ವೆನಿಜುವೆಲಾ ದೇಶದ ಅಲ್ಲಿಯ ರಾಜಕೀಯದಲ್ಲಿ ಪ್ರತಿಪಕ್ಷದ ನಾಯಕಿಯಾಗಿರ್ತಕ್ಕಂತಹ ಮಾರಿಯಾ ಮಚಾಡೋ ಅವರ ಪಾಲಾಗಿದೆ. ಟ್ರಂಪ್ ಹೆಸರನ್ನು ಹಾಗಾದರೆ ಯಾಕೆ ಪರಿಗಣಿಸ್ತಿಲ್ಲ? ನೊಬೆಲ್ ಪ್ರಶಸ್ತಿ ಪಡೆದಂತಹ ಮಾರಿಯಾ ಮಚಾಡೋ ಯಾರು ಅನ್ನೋದನ್ನು ನಿಮಗೆ ತೋರಿಸ್ತೀವಿ. Nobel Peace Prize? Yes, sir. I'll get a Nobel Prize for a lot of things. Mr. President, I think I'm going to get a Nobel Prize for a lot of things if they gave it out fairly, which they don't. But I was nominated for the Nobel Peace Prize. I stopped wars from happening. If it were somebody else, they would have gotten 5 Nobel Prizes. I never even got a mention, and I wouldn't. They will never give me a Nobel Peace Prize. Russia and Ukraine, sir, you should be able to get the Nobel. I said I stopped 7 wars. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುಂತ್ರು ನಿಂತ್ರು ಮಲಗಿದ್ರು ಕನಸಿನಲ್ಲೂ ಕನವರಿಸ್ತಾ ಇದ್ದಿದ್ದು ಒಂದೇ, ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು ಅಂತ. ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಿದ್ದು ನಾನು, ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದೇ ನಾನು, ಜಗತ್ತಿನ 7 ಮಹಾಯುದ್ಧಗಳನ್ನು ತಪ್ಪಿಸಿದ್ದು ನಾನು ಅಂತಾನೆ ನೊಬೆಲ್ ಪ್ರಶಸ್ತಿಗೆ ಅರ್ಜಿ ಹಾಕಿಸ್ತಿದ್ರು. ನೊಬೆಲ್ ಪ್ರಶಸ್ತಿ ನನಗೆ ಕೊಡದೆ ಇನ್ಯಾರಿಗೆ ಕೊಡ್ತಾರೆ ಅಂತ ಟ್ರಂಪ್ ಊರ್ ತುಂಬಾ ಹೇಳ್ಕೊಂಡು ತಿರುಗಾಡ್ತಿದ್ರು. ಆದ್ರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ದೊಡ್ಡ ನಾಯಕ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿಯ ಕನಸು ಭಗ್ನವಾಗಿ ಹೋಗಿದೆ. ನೊಬೆಲ್ ಪ್ರಶಸ್ತಿ ಆಯ್ಕೆ ಸಮಿತಿ ಟ್ರಂಪ್ ಮಾತಿಗೆ ತಲೆಕೆಡಿಸಿಕೊಳ್ಳದೆ ಹೋರಾಟಗಾರ್ತಿ ಮಾರಿಯಾ ಕೊರಿನಾ ಮಚಾಡೋಗೆ ಪ್ರಶಸ್ತಿ ಘೋಷಣೆ ಮಾಡಿದೆ. The Norwegian Nobel Committee has decided to award the Nobel Peace Prize for 2025 to Maria Corina Machado. She is receiving the Nobel Peace Prize. ಅಮೆರಿಕ ಅಧ್ಯಕ್ಷರ ಗರ್ವಭಂಗ ಮಾಡಿದ್ದು ಇದೇ ಮಾರಿಯಾ ಮಚಾಡೋ. ಟ್ರಂಪ್ ಕನಸಿನ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಒಲಿಸಿಕೊಂಡಿದ್ದು ಇದೇ ಮಾರಿಯಾ ಮಚಾಡೋ. 1967ರ ಅಕ್ಟೋಬರ್ನಲ್ಲಿ ವೆನಿಜುವೆಲಾ ದೇಶದಲ್ಲಿ ಜನಿಸಿದ ಮಾರಿಯಾ ವಿದ್ಯಾವಂತೆ, ಬುದ್ಧಿವಂತೆ, ಉದ್ಯಮಿಯಾಗಿದ್ರು. ಆದರೆ 1999ರಿಂದ 2023ರವರೆಗೆ ವೆನಿಜುವೆಲಾ ದೇಶದಲ್ಲಿ ಹುಗೋ ಚವೇಜ್ ಮತ್ತು 2023ರಲ್ಲಿ ಅಧ್ಯಕ್ಷಗಾದಿಗೆ ಬಂದ ನಿಕೋಲಾಸ್ ಮಡುರೋನಿಂದ ವೆನಿಜುವೆಲಾ ದೇಶದಲ್ಲಿ ಅರಾಜಕತೆ, ಹಿಂಸೆ, ಸರ್ವಾಧಿಕಾರಿ ಆಡಳಿತಕ್ಕೆ ಜನ ಬೇಸತ್ತು ಹೋಗಿದ್ರು. ಇದರ ಮಧ್ಯೆನೆ 2011ರಿಂದ ಸಣ್ಣ ಮಟ್ಟದಲ್ಲಿ ಹೋರಾಟ ಶುರು ಮಾಡಿದ ಮಾರಿಯಾ 2023ರವರೆಗೂ ಶಾಂತಿಯುತ ಹೋರಾಟ ನಡೆಸಿದ್ರು. ಹಿಂಸೆ, ಹಲ್ಲೆ, ಬೆದರಿಕೆಗಳಿಗೂ ಬಗ್ಗದೆ ವೆನಿಜುವೆಲಾ ದೇಶದಲ್ಲಿ ಸರ್ವಾಧಿಕಾರಿ ಕೊನೆಗಾಣಿಸಿ 2023ರಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಗೆ ಕಾರಣರಾದ್ರು. ಹಾಗಾಗಿ ಮಾರಿಯಾ ಮಚಾಡೋಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲು ಆಯ್ಕೆ ಸಮಿತಿ ನಿರ್ಧರಿಸಿದೆ. The Norwegian Nobel Committee has decided to award the Nobel Peace Prize for 2025 to Maria Corina Machado. She is receiving the Nobel Peace Prize. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶಾಂತಿಪ್ರಿಯ ಎಂದು ಪದೇ ಪದೇ ಹೇಳಿಕೊಳ್ತಿದ್ರು. ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾನು ಅರ್ಹ ವ್ಯಕ್ತಿ ಅಂತಿದ್ರು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನೊಬೆಲ್ಗೆ ಟ್ರಂಪ್ ಹೆಸರನ್ನ ಮೊದಲು ಶಿಫಾರಸು ಮಾಡಿದ್ರು. ಆಮೇಲೆ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಹೋದಲ್ಲಿ ಬಂದಲ್ಲಿ ಟ್ರಂಪ್ ಶಾಂತಿದೂತ, ನೊಬೆಲ್ ಪ್ರಶಸ್ತಿಗೆ ಅರ್ಹರು ಅಂತ ಬೊಬ್ಬೆ ಹಾಕ್ತಿದ್ರು. ಆದ್ರೆ ಟ್ರಂಪ್ ಬದಲು ಮಹಿಳಾ ಹೋರಾಟಗಾರ್ತಿಗೆ ನೊಬೆಲ್ ಪ್ರಶಸ್ತಿ ಒಲಿದಿದೆ. 2025ರ ನೊಬೆಲ್ ಶಾಂತಿ ಪ್ರಶಸ್ತಿಗೆ 31 ಜನವರಿ 2025ರ ಒಳಗೆ ನಾಮಪತ್ರ ಸಲ್ಲಿಸಬೇಕಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದು ಜನವರಿ 20, 2025ರಲ್ಲಿ. ಟ್ರಂಪ್ ಹೇಳಿಕೊಳ್ಳುತ್ತಿದ್ದ ಭಾರತ ಪಾಕಿಸ್ತಾನ ನಡೆಸಿದ ಆಪರೇಷನ್ ಸಿಂಧೂರ್ ನಡೆದಿದ್ದು ಮೇ 2025ರಲ್ಲಿ. ರಷ್ಯಾ ಉಕ್ರೇನ್ ಶಾಂತಿ ಮಾತುಕತೆ ಆಗಿದ್ದು ಜೂನ್ 2025ರಲ್ಲಿ. ನೊಬೆಲ್ ಶಾಂತಿ ಪ್ರಶಸ್ತಿಗೆ ಟ್ರಂಪ್ ಹೆಸರು ಶಿಫಾರಸು ಮಾಡಿದ್ದು ಜುಲೈ 2025ರಲ್ಲಿ. ಪ್ರಶಸ್ತಿ ಆಯ್ಕೆಯ ಮಾನದಂಡಗಳನ್ನು ಉಲ್ಲೇಖಿಸಿ ಟ್ರಂಪ್ ಹೆಸರನ್ನ ಆಯ್ಕೆ ಸಮಿತಿ ಪರಿಗಣಿಸಿಲ್ಲ. ಅದೇನೇ ಇರಲಿ, ಈ ವರ್ಷದ ನೊಬೆಲ್ ಪುರಸ್ಕಾರ ಮಹಿಳಾ ಹೋರಾಟಗಾರ್ತಿ ಮಾರಿಯಾ ಮಚಾಡೋಗೆ ದಕ್ಕಿದೆ. ಪ್ರಶಸ್ತಿ ಜೊತೆಗೆ 10,38,00,000 ನಗದು ಬಹುಮಾನವನ್ನು ಮಾರಿಯಾ ಪಡೆಯಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಳ್ವಿಕೆ ಶುರುವಾದಾಗ ಓಡೋಡಿ ಹೋಗಿ ಅಪ್ಕೊಂಡಿದ್ದಂತಹ ದೇಶ ಅಂತ ಹೇಳಿದರೆ ಅದು ಪಾಕಿಸ್ತಾನ. ಆದರೆ ಯಾವಾಗ ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದ ಕಿರಿಕಿರಿ ಜಾಸ್ತಿ ಆಗ್ತಾ ಹೋಯಿತು, ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನು ದೂರ ಇಟ್ಟು ಭಾರತದ ಸ್ನೇಹವನ್ನು ಬಯಸಿ ಅಫ್ಘಾನಿಸ್ತಾನದ ತಾಲಿಬಾನ್ ಆಳ್ವಿಕೆಯು ಕೂಡ ಭಾರತದ ಕಡೆಗೆ ಬರ್ತಾ ಇದೆ. ಭಾರತದ ಜೊತೆಗೆ ರಾಜತಾಂತ್ರಿಕ ಒಪ್ಪಂದಗಳಿಗೂ ಕೂಡ ಇವತ್ತು ಸಹಿ ಹಾಕಲಾಗಿದೆ. ಆದರೆ ಯಾವಾಗ ಅಫ್ಘಾನ್ನ ಹಣಕಾಸು ಸಚಿವರು ಭಾರತಕ್ಕೆ ಬಂದರೂ ಸಿಟ್ಟಾಗಿರತಕ್ಕಂಥ ಪಾಕಿಸ್ತಾನ ಕಾಬೂಲ್ ಮೇಲೆ ಬಾಂಬ್ ಹಾಕಿ ವಿಕೃತಿಗೊಳಿಸಿದೆ. ಈಗ ಭಾರತದಿಂದಲೇ ಅಫ್ಘಾನ್ ಸಚಿವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಭಾರತದ ಜೊತೆ ಅಫ್ಘಾನಿಸ್ತಾನ ಸ್ನೇಹದ ಒಪ್ಪಂದ. ಉರಿದು ಬಿದ್ದ ಪಾಕ್ನಿಂದ ಕಾಬೂಲ್ ಮೇಲೆ ದಾಳಿ. ಪಾಕಿಸ್ತಾನ ದೇಶದ ಒಂದು ಕಾಲದ ಆಪ್ತ ಮಿತ್ರ ಅಫ್ಘಾನಿಸ್ತಾನ ದೇಶ ಈಗ ಭಾರತದ ಜೊತೆ ಕೈ ಜೋಡಿಸುತ್ತಿದೆ. ಅಫ್ಘಾನಿಸ್ತಾನದ ಸಮಗ್ರ ಅಭಿವೃದ್ಧಿಗಾಗಿ ಭಾರತದ ಬೆಂಬಲ ಕೋರಿದೆ. ಇವತ್ತು ಅಫ್ಘಾನ್ ವಿದೇಶಾಂಗ ಮಂತ್ರಿ ಅಮೀರ್ ಖಾನ್ ಮುತ್ತಕ್ಕಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಭೇಟಿಯಾಗಿ ರಾಜತಾಂತ್ರಿಕ ಮಾತುಕತೆ ನಡೆಸಲು ದೆಹಲಿಗೆ ಬಂದಿಳಿದ್ರು. ಇದೇ ಹೊತ್ತಲ್ಲಿ ಅಫ್ಘಾನಿಸ್ತಾನವನ್ನ ಹೆದರಿಸಲು ಪಾಕಿಸ್ತಾನ ಸರ್ಕಾರ ತನ್ನ ವಾಯುಸೇನೆ ಮೂಲಕ ಕಾಬೂಲ್ ಮೇಲೆ ಕ್ಷಿಪಣಿ ದಾಳಿ ಮಾಡಿಸಿದೆ. ಇದು ಅಫ್ಘಾನಿಸ್ತಾನ ಸರ್ಕಾರವನ್ನ ಕೆರಳಿಸಿದ್ದು. ಭಾರತದಿಂದಲೇ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟರು. मोहतरम ज़बीउल्लाह मुजाहिद साहब ने रिपोर्ट दिया कि काबुल में एक आवाज़ सुनाया और हम पाकिस्तान हुकूमत का ये काम एक बड़ा गलती समझता है. हम जैसे हिंदुस्तान के साथ अच्छा ताल्लुकात चाहता है, पाकिस्तान के साथ भी अच्छा ताल्लुकात चाहता है. अगर लोग करता है तो वो एक बार अंग्रेज से पूछे, फिर सोवियत यूनियन से पूछे, फिर अमेरिका से पूछे, फिर नाटो से पूछे, ताकि वो आपको थोड़ा सा समझाए कि भाई अफगानिस्तान के साथ ऐसा खेल करना ये अच्छा नहीं है. ಕಾಬೂಲ್ ಮೇಲೆ ದಾಳಿ ನಡೆಸಿದ ಪಾಕಿಸ್ತಾನಕ್ಕೆ ಭಾರತದ ನೆಲದಿಂದಲೇ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಪಾಕಿಸ್ತಾನ ಎಷ್ಟೇ ಬಾಯಿ ಬಡ್ಕೊಂಡ್ರು ಭಾರತದ ಜೊತೆ ರಾಜತಾಂತ್ರಿಕ ವ್ಯಾಪಾರ ಒಪ್ಪಂದಗಳನ್ನ ನಿಲ್ಲಿಸಲ್ಲ ಅಂತಾನು ಅಮೀರ್ ಖಾನ್ ಘೋಷಿಸಿದ್ರು. ಇದೆಲ್ಲದರ ಮಧ್ಯೆ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಕಾಬೂಲ್ನಲ್ಲಿ ಭಾರತದ ರಾಜತಾಂತ್ರಿಕ ಕಚೇರಿ ಮೇಲ್ದರ್ಜೆಗೆ ಏರಿಸಲು ಭಾರತ ಒಪ್ಪಿಗೆ ನೀಡಿದೆ. ಭಾರತದಲ್ಲೂ ಅಫ್ಘಾನ್ ರಾಯಭಾರಿ ಕಚೇರಿ ತೆರೆಯಲು ಒಪ್ಪಿಗೆ ನೀಡಿದೆ. ಅಫ್ಘಾನ್ ಆಸ್ಪತ್ರೆಗಳಿಗೆ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ಯಂತ್ರ ರವಾನೆ ಆಗಲಿದ್ದು ಲಸಿಕೆಗಳು ಮತ್ತು ಕ್ಯಾನ್ಸರ್ ಔಷಧಿಗಳನ್ನು ಒದಗಿಸುವುದಾಗಿ ಭಾರತ ಒಪ್ಪಂದದಲ್ಲಿ ಭರವಸೆ ನೀಡಿದೆ. ಇನ್ನು ಡ್ರೈ ಫ್ರೂಟ್ಸ್, ಕಾಳು, ಅಕ್ಕಿ ಸೇರಿ ಆಹಾರ ಸಾಮಗ್ರಿಗಳ ಪೂರೈಕೆಗೂ ನಿರ್ಧರಿಸಲಾಗಿದೆ. ಇದಿಷ್ಟೇ ಅಲ್ಲ, ಇವತ್ತು ಅಫ್ಘಾನಿಸ್ತಾನಕ್ಕೆ ಭಾರತ ಸ್ನೇಹಪೂರ್ವಕವಾಗಿ ಒಟ್ಟು 20 ಐಸಿಯು ಸೌಲಭ್ಯಗಳುಳ್ಳ ವಿಶೇಷ ಆಂಬ್ಯುಲೆನ್ಸ್ ಉಡುಗೊರೆ ನೀಡಿದ್ದಾರೆ. ಮೊದಲ ಹಂತದಲ್ಲಿ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಅಮೀರ್ ಖಾನ್ ಮುತ್ತಕ್ಕಿ ಅವರಿಗೆ 5 ಆಂಬ್ಯುಲೆನ್ಸ್ಗಳನ್ನು ಹಸ್ತಾಂತರಿಸಿದ್ರು. ಏನೇ ಆಗ್ಲಿ, ಅಫ್ಘಾನ್ ಸಚಿವರೊಬ್ಬರು ಭಾರತದ ನೆಲದಿಂದ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದು ಇದೇ ಮೊದಲು. ಮುತ್ತಕ್ಕಿ ಪಾಕಿಸ್ತಾನಕ್ಕೆ ಕೊಟ್ಟಿರುವ ಎಚ್ಚರಿಕೆ ಸಂದೇಶ ಈಗ ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.